ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಿರೋದು ಶ್ರೀರಂಗಪಟ್ಟಣದಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ತುಂಬ ಚೆನ್ನಾಗಿದೆ, ತುಂಬ ಹಳೆ ದೇವಸ್ಥಾನ. ಈ ಸ್ಟಾರ್ಟಿಂಗ್ ನಾವು ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ಈ ರೀತಿ ಕುದುರೆ ಎಲ್ಲ ಇದೆ. ಇದರಲ್ಲಿ ಇನ್ನು ನೋಡ್ತಿದ್ದೀರಲ್ಲ, ಒಂದು ರೌಂಡ್ ಈ ಥರ ಎಲ್ಲ ಕರ್ಕೊಂಡೋಗಿ ಬರ್ತಾರೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಒಂದು ರೌಂಡ್ ಕುದುರೆ ರೌಂಡ್ ಆಗಿದ ತಕ್ಷಣ ನಮಗೆ ಶಾಪಿಂಗ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಹಿಡಿದು ನಮಗೆ ದೇವಸ್ಥಾನ ರೀಚ್ ಆಗೋವರೆಗೂ ಫುಲ್ಲು ಶಾಪಿಂಗ್ದೇ ಇದೆ. ನೋಡ್ಬೋದು, ಎಲ್ಲ ಥರ ಶಾಪಿಂಗ್ದು ಸಿಗುತ್ತೆ. ಇದು ನೋಡಿ, ಹ್ಯಾಂಡ್ ಮೇಡ್ ಪೇಂಟ್ ಅನಿಸುತ್ತೆ, ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ಹ್ಯಾಂಡ್ ಕ್ರಾಫ್ಟ್ ಅಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡು, ತುಂಬ ಚೆನ್ನಾಗಿತ್ತು. ಅದು ದೇವ್ರ ಫೋಟೋ ಆಗಿರ್ಬೋದು, ಮತ್ತು ಏನಾದರೂ ಸೀನ್ರೀಸ್ ಆ ಥರದ್ದೆಲ್ಲನೂ ಇತ್ತು ಇದರಲ್ಲಿ. ನೆಕ್ಸ್ಟ್ ನೋಡಿ, ಇದೆಲ್ಲ ಮಣ್ಣಿಂದು ಮತ್ತು ಐರನ್ದು, ಇದು ಕಲ್ಲಿಂದೆಲ್ಲ ಇದೆ. ತುಂಬಾ ಚೆನ್ನಾಗಿತ್ತು, ಅದೆಲ್ಲ ನ್ಯಾಚುರಲ್ ಆಗಿ ಮಾಡಿರೋದಲ್ಲ. ಸೊ ಅದರಲ್ಲಿ ಏನಾದರೂ ಕುಕ್ಕಿಂಗ್ ಮಾಡಿದ್ರೆ ಮತ್ತು ರುಬ್ಬಕಲ್ಲು ಆ ಥರದ್ದೆಲ್ಲನೂ ಸಿಗುತ್ತೆ ಅಲ್ಲಿ. ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡ್ಬೋದು, ಮಕ್ಕಳಿಗೆ ಆಟ ಆಡೋದಕ್ಕೆ. ಮತ್ತು ಇದೆಲ್ಲ ಜೂಟ್ ಬ್ಯಾಗ್ಸು. ಇದು ನೋಡಿ, ಇದು ಊಟಿಯಲ್ಲಿ ಸಿಗುತ್ತೆ ಅಲ್ಲ, ಮರದಲ್ಲಿ ಇದು ಕಾಯಿ ಬಿದ್ದಿರುತ್ತೆ. ಇದರಿಂದ ತೊಗೊಂಬಂದು ನೋಡಿ ಇವರು ಯಾವ ರೀತಿ ತುಂಬ ಚೆನ್ನಾಗಿರೋ ಒಂದು ಕ್ರಾಫ್ಟ್ನ ಮಾಡಿ ಇಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಗ್ಸು ಮತ್ತು ಈ ಥರ ಎಲ್ಲ ಕಿಚನ್ ಐಟಮ್ಸ್, ವುಡನ್ ಐಟಮ್ಸ್ ಎಲ್ಲನೂ ತುಂಬ ವೆರೈಟೀಸ್ ಇದೆ ಅಲ್ಲಿ. ನೋಡಿ, ಈ ರೀತಿ ಪೇಂಟಿಂಗ್ ಹ್ಯಾಂಡ್ ಕ್ರಾಫ್ಟ್ದು ಎಲ್ಲ ಕಡೆನೂ ಇಟ್ಕೊಂಡಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದು ನ್ಯಾಚುರಲ್ ಆಗಿ ವುಡ್ಡಲ್ಲಿ ಮಾಡಿದ್ದಾರೆ ಅನ್ನೋ ಥರ. ಇದು ಬಂದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಗೋಪುರ ಬರುತ್ತೆ. ಇದು ಗೋಪುರದ ಮುಂದೆನೇ ನೋಡಿ, ಈ ತೊಟ್ಲು ಎಲ್ಲ ಇದೆಲ್ಲ ವುಡ್ಡಲ್ಲಿ ಮಾಡಿದಂತಹ ಐಟಮ್ಸು, ಶೋಕೇಸಲ್ಲಿಡೋ ಅಂಥ ಐಟಮ್ಸ್ ಸಿಗುತ್ತೆ. ಇದು ನೆಕ್ಸ್ಟ್ ನಾವು ರಂಗನಾಥ ಸ್ವಾಮಿ ಟೆಂಪಲ್ ಎಂಟ್ರೆನ್ಸಿಗೆ ಲೆಫ್ಟ್ ಸೈಡ್ ಹೋದರೆ ನಮಗೆ ಇದು ಸಿಗುತ್ತೆ. ಇಲ್ಲಿಂದ ನಾವು ಒಳಗಡೆ ಕ್ಯೂ ಅಲ್ಲಿ ಹೋಗೋ ಅಂಥದ್ದು. ನಮಗೆ ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಎರಡು ಥರ ಇರುತ್ತೆ. ಮಾಮೂಲಿ ಏನು ಟಿಕೆಟ್ ಇಲ್ದಿರೋ ಕ್ಯೂ, ಏನು ಫ್ರೀ ಕ್ಯೂ ಇದೆ. ನೆಕ್ಸ್ಟು ನಾವು ಪೇ ಮಾಡಿ ಕೂಡ ಹೋಗ್ಬೋದು, ಸ್ಪೆಷಲ್ ದರ್ಶನ. ಅದು ಬಂದು 50 ರೂಪೀಸ್ ಇರುತ್ತೆ. ನೋಡ್ಕೊಂಡು ಹೋಗಿ, ನೀವು ಅಲ್ಲಿ ಹೋದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಜನ ಇದ್ದಾರೋ ಇಲ್ವೋ ಅಂತೇಳಿ. ಇದು ದೇವಸ್ಥಾನದ ಒಳಗಡೆ ನೋಡ್ಬೋದು ನೀವು, ಎಷ್ಟೊಂದು ಕಂಬಗಳನ್ನು ಯೂಸ್ ಮಾಡಿ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಆ ಕಂಬದ ಮೇಲೆಲ್ಲ ಕೆತ್ತಿರೋ ಅಂಥ ಕೆತ್ತನೆ ಎಲ್ಲ ನೋಡ್ತಾ ಇದ್ದರೆ ಆಗಿನ ಕಾಲದವರು ಎಷ್ಟು ಬುದ್ಧಿವಂತರು ಇದ್ದರು, ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಿಷನರೀಸಲ್ಲಿ ಮಾಡಿದಾರೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಾವು ಇದನ್ನ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕಂಬಗಳನ್ನು ಯೂಸ್ ಮಾಡಿ ಈ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಒಳಗಡೆ ಬಂದು ಯಾವುದೇ ರೀತಿಯಾದ ವಿಡಿಯೋ ಅಲೋ ಇಲ್ಲ. ಸೊ ನಾನು ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ. ನಾವು ಹೋಗಿದ್ದ ದಿವಸ ಯಾರ್ಯಾರು ದರ್ಶನಕ್ಕೆ ಹೋಗಿ ಆಚೆ ಬರ್ತಾಯಿದ್ರು ಅವ್ರಿಗೆಲ್ಲರಿಗೂ ಈ ರೀತಿ ಪಾಯಸ ಮತ್ತು ಅನ್ನ ಸಾಂಬಾರು ಕೊಡ್ತಾಯಿದ್ರು. ನೆಕ್ಸ್ಟು ನಾವು ದೇವಸ್ಥಾನದಿಂದ ಆಚೆ ಬಂದಿದ್ದ ತಕ್ಷಣ ನಮಗೆ ಎಡಗಡೆಗೆ ಹೋದರೆ ನಮಗೆ ಈ ಥರ ಒಂದು ಕಲ್ಯಾಣಿ ಥರ ಚಿಕ್ಕದು, ಮತ್ತು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಬರೋ ಥರ ನೋಡ್ಬೋದು. ನೀವು ಫೋಟೋಸ್ ಎಲ್ಲ ತೊಗೋಬೋದು, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಇಲ್ಲಿ ನೋಡಿ, ಇದು ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ದೊಡ್ಡದಾಗೂ ಇತ್ತು, ತುಂಬ ಚೆನ್ನಾಗೂ ಇತ್ತು. ಓವರಾಲ್ ದೇವಸ್ಥಾನ ಬಂದು ತುಂಬ ಚೆನ್ನಾಗಿದೆ. ರಶ್ ಇದ್ದಾಗ ನೀವು ಆರಾಮ್ಸೆ 50 ರೂಪೀಸ್ ತೊಗೊಂಡೋದ್ರೇ ಬೆಟರ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಶ್ರೀರಂಗಪಟ್ಟಣಕ್ಕೆ ಹೋದರೆ ತುಂಬ ಸುತ್ತಮುತ್ತನೂ ಪ್ಲೇಸಸ್ ಎಲ್ಲ ನೋಡ್ಕೊಂಬರ್ಬೋದು. ಗರ್ಭಗುಡಿಯಲ್ಲಿ ಮಲಗಿರೋ ರಂಗನಾಥ ಸ್ವಾಮಿ. ಥ್ಯಾಂಕ್ ಯು.